ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನಪ್ಪ ಓದೋಣ ಅಂತಂದರೆ, ದ್ವಾರ ಸಮುದ್ರದ ಹೊಯ್ಸಳರು, ಕರ್ನಾಟಕ ಇತಿಹಾಸದ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂತಹ ಹೊಯ್ಸಳರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ಈ ಒಂದು ಹಿಸ್ಟ್ರಿ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಹೊಯ್ಸಳರ ಬಗ್ಗೆ ಇರೋದ್ರಿಂದ ನಾನು ಏನೇನೆಲ್ಲ ಇಂಪಾರ್ಟೆಂಟ್ ಅಂತೀನೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ಅಥವಾ ನೀವೆಲ್ಲಾದರೂ ಶಾರ್ಟ್ ನೋಟ್ಸಾಗಿ ಬರ್ಕೊಳ್ಳಿ. ಈ ಒಂದು PDF ಕಂಪ್ಲೀಟಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಹೋಗಿ ಜಾಯ್ನ್ ಆಗೋದ್ರ ಮುಖಾಂತರ ಈ ಒಂದು PDFನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಇದೇ ರೀತಿ ತುಂಬಾ PDO ಎಕ್ಸಾಮ್ಗೆ, ವಿಲೇಜ್ ಅಕೌಂಟೆಂಟ್ಗೆ, ಗ್ರೂಪ್ C ಎಕ್ಸಾಮ್ಗೆ ಬೇಕಾಗಿರೋ ನೋಟ್ಸ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಸೊ ಯಾರೆಲ್ಲ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಯಾರೆಲ್ಲ ಓದ್ತಾ ಇದ್ದಾರೆ ಫ್ಯಾಮಿಲಿ ಗ್ರೂಪ್ಸ್ಗೆಲ್ಲ ಶೇರ್ ಮಾಡಿ. ಈ ಒಂದು ವಿಡಿಯೋಗೆ ದಯವಿಟ್ಟು ನೀವು ಒಂದೇ ಒಂದು ಹೆಲ್ಪ್ ಮಾಡೋದೇನಪ್ಪ ಅಂತಂದರೆ, ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರಿಂದ ಮೂಲಕ ಈ ಒಂದು ವಿಡಿಯೋಗೆ 100 ಲೈಕ್ಸ್ ಕೊಡಿಸಿ ಫ್ರೆಂಡ್ಸ್. ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ನಾನು ಕೇಳ್ಕೊಳ್ಳೋದು ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ. ನಾವು ಈಗ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ. ಇವ್ರದ್ದು ಕಾಲ ಬಂದು 985ರಿಂದ 1346. ಸೊ ಕಲ್ಯಾಣಿ ಚಾಲುಕ್ಯರ ನಂತರ ಪ್ರಸಿದ್ಧಿಗೆ ಬಂದ ಮನೆತನ. ಕಲ್ಯಾಣಿ ಚಾಲುಕ್ಯರು ನಾವು ಈಗಾಗಲೇ ನೋಡಿದ್ದೀವಲ್ಲ, ಅವ್ರ ನಂತರ ಬಂದ ಮನೆತನನೇ ಹೊಯ್ಸಳರು. ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಜೈನ ಮುನಿ ಸುದತ್ತಾಚಾರ್ಯರ ಬೆಂಬಲದೊಂದಿಗೆ ಹೊಯ್ಸಳ ರಾಜ್ಯ ಸ್ಥಾಪನೆಯಾಯಿತು. ಸೊ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರು ಜೈನ ಮುನಿ ಸುದತ್ತಾಚಾರ್ಯರ ಬೆಂಬಲದೊಂದಿಗೆ ಹೊಯ್ಸಳರ ರಾಜ್ಯ ಸ್ಥಾಪನೆ ಆಯಿತು. ಸೊ ಮೂಲ ಪುರುಷ ಬಂದು ಸಳ. ಈ ವಂಶದ ಸ್ಥಾಪಕ ಕೂಡ ಸಳ ಆಗಿರ್ತಾನೆ, ತಿಳ್ಕೊಳ್ಳಿ ಫ್ರೆಂಡ್ಸ್. ರಾಜಲಾಂಛನ ಇವನು ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಸೊ ಇದು ಇಂಪಾರ್ಟೆಂಟು. ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಈ ಒಂದು ಹೊಯ್ಸಳರ ರಾಜಲಾಂಛನ ಆಗಿತ್ತು. ಸೊ ಹೊಯ್ಸಳರ ಪ್ರಥಮ ರಾಜಧಾನಿ ಸೊಸೆಯೂರು. ಇಲ್ಲಿ ಸೊಸೆಯೂರು ಅಂತ ಇದೆ, ಸೊಸೆಯೂರು ಫ್ರೆಂಡ್ಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಎರಡನೇ ರಾಜಧಾನಿ ಬಂದು ವೇಲಾಪುರ. ಆಗಿನ ವೇಲಾಪುರ ಈಗಿನ ಬೇಲೂರಾಗಿದೆ. ಅದನ್ನು ಅವರು ಎರಡನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ರು ಹೊಯ್ಸಳರು. ಸೊ ಮೂರನೇ ರಾಜಧಾನಿ ಬಂದು ದ್ವಾರ ಸಮುದ್ರ, ಈಗಿನ ಹಳೆಬೀಡು ಅಂತ ಕರೀತಾರಲ್ಲ. ಸೊ ಆವಾಗ ದ್ವಾರ ಸಮುದ್ರ. ಪ್ರೆಸೆಂಟ್ ಫೈನಲಿ ಅವರು ಮಾಡ್ಕೊಂಡಿದ್ದು ದ್ವಾರ ಸಮುದ್ರ, ಅದಕ್ಕೋಸ್ಕರ ಅವ್ರಿಗೆ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಕರೀತಾರೆ. ಸೊ ಆರಂಭದ ಹೊಯ್ಸಳರ ಇತಿಹಾಸ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಸೊ ಅದಕ್ಕೋಸ್ಕರ ದ್ವಾರ ಸಮುದ್ರ ಆಗ್ತಲ್ಲ, ಅಲ್ಲಿಂದ ಇವರು ಹೇಳತೊಡಗಿದ್ದಾರೆ. ಕೆಲವರು ಇತಿಹಾಸಕಾರರ ಪ್ರಕಾರ ಸ್ಥಳ ಮತ್ತು ನೃಪಕಾಮ ಒಂದೇ ಎಂಬ ವಾದವಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಿಳ್ಕೊಳ್ಳಿ, ನೃಪಕಾಮ ಅನ್ನೋನು ಕೂಡ ಸ್ಥಳ ಅನ್ನೋನು ಇಬ್ಬರು ಕೂಡ ಒಂದೇ ಇದೆ ಅಂತ ಕೆಲವು ಇತಿಹಾಸಕಾರರು ಹೇಳಿದಾರಂತೆ. ನೃಪಕಾಮ ಈತನಿಗೆ ಮಲೆಪೆರಳ್ಗಂಡ್ ರಾಜ ಪರಮೇಶ್ವರ ಎಂಬ ಬಿರುದುಗಳಿದ್ದವು. ಸೊ ನೆಕ್ಸ್ಟು ಬರ್ತಾನೆ ವಿಜಯಾದಿತ್ಯ ಹೊಯ್ಸಳ. ಈತ 50 ವರ್ಷಗಳ ಕಾಲ ರಾಜ್ಯ. ಓಕೆ ಫ್ರೆಂಡ್ಸ್, ಯಾರು ವಿಜಯಾದಿತ್ಯ ಹೊಯ್ಸಳನ ಬಗ್ಗೆ ನಾವೀಗ ನೋಡೋಣ. ಸೊ ಈತ 50 ವರ್ಷಗಳ ಕಾಲ ರಾಜ್ಯವಾಳಿದರು. ಕಲ್ಯಾಣಿ ಚಾಲುಕ್ಯರ ಸಾಮಂತನಾಗಿಯೇ ಮುಂದುವರಿದ. ಈತ ಸೊಸೆಯೂರಿನಿಂದ ಬೇಲೂರಿಗೆ ರಾಜಧಾನಿಗೆ ವರ್ಗಾಯಿಸಿದ. ಈತ ತನ್ನ ಸಹೋದರಿ ಹೊಯ್ಸಳಾ ದೇವಿಯನ್ನು ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರನಿಗೆ ಕೊಟ್ಟು ವಿವಾಹ ಮಾಡಿದನು. ಸೊ ಫ್ರೆಂಡ್ಸ್, ಇವು ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ನಡುವೆ ಬಾಂಧವ್ಯ ಇಟ್ಕೊಂಡವನು ಇವನು ಒಬ್ಬನೇ, ವಿಜಯಾದಿತ್ಯ ಹೊಯ್ಸಳ. ಸೊ ಇವನ ಸಹೋದರಿ ಹೊಯ್ಸಳ ದೇವಿನ 1ನೇ ಸೋಮೇಶ್ವರನ ಕೊಟ್ಟು ಮದುವೆ ಮಾಡ್ಕೊತಾರಂತೆ. ಸೊ ಇವನು ಸೊಸೆಯೂರಿನಿಂದ ರಾಜಧಾನಿನ ಇವನು ಕೂಡ ಟ್ರಾನ್ಸ್ಫರ್ ಮಾಡಿದವನು ಇವನೇ ಬೇಲೂರಿಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಾನೆ ಯಗೆಯಂಗ ಹೊಯ್ಸಳ. ಇವನು ವಿನಯಾದಿತ್ಯನ ಮಗನಾಗಿದ್ದ. ಸೊ ನೆಕ್ಸ್ಟ್ ಬರೋನು 1ನೇ ಬಲ್ಲಾಳ. ಈತ ಎರೆಯಂಗನ ಹಿರಿಯ ಮಗನಾಗಿದ್ದ. ಈತನಿಗೆ ಗಂಡು ಸಂತಾನವಿಲ್ಲದ ಕಾರಣ ಇವನ ಸಹೋದರ ಬಿಟ್ಟಿದೇವ ಅಧಿಕಾರಕ್ಕೆ ಬಂದನು. ಓಕೆನಾ ಫ್ರೆಂಡ್ಸ್? ಸೊ ಅದಾದಮೇಲೆ ನೆಕ್ಸ್ಟು ವಿಷ್ಣುವರ್ಧನ. ಈ ಒಂದು ಹೊಯ್ಸಳರು ಅಂತ ತೊಗೊಂಡಾದ್ಮೇಲೆ ಇವನೇ ಪ್ರಸಿದ್ಧ ದೊರೆ ಆಗಿರ್ತಾನೆ. ತುಂಬಾ ಇಂಪಾರ್ಟೆಂಟ್ ಇವನ ಬಗ್ಗೆನೂ ಕೂಡ. ಈತನ ಮೂಲ ಹೆಸರು ಬಿಟ್ಟಿದೇವ. ತುಂಬ ಇಂಪಾರ್ಟೆಂಟ್, ತುಂಬಾ ಕ್ವಶನ್ಸಲ್ಲಿ ಕೇಳಿದ್ದಾರೆ. ಇವನು ಯಾರ ಸಹೋದರ ಆಗಿರ್ತಾನೆ? ಎರೆಯಂಗನ ಸಹೋದರ. ವೈಷ್ಣವ ಗುರು ರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ
ವಿಷ್ಣುವರ್ಧನ ಎಂದು ಪ್ರಸಿದ್ಧನಾಗಿದ್ದ. ತಿಳ್ಕೊಳ್ಳಿ ಫ್ರೆಂಡ್ಸ್, ಇವನು ವೈಷ್ಣವ ಧರ್ಮನ ಸ್ವೀಕರಿಸೋದಕ್ಕೋಸ್ಕರ ಇವನಿಗೆ ವಿಷ್ಣುವರ್ಧನ ಅಂತ ಹೆಸರು ಬಂದಿದೆ. ಸೊ ಇವನು ವೈಷ್ಣವ ಗುರು. ಅವಾಗ ಇವನ ಕಾಲದಲ್ಲಿ ಯಾರು ಆಗಿದ್ದರು? ರಾಮಾನುಜಾಚಾರ್ಯರು ಆಗಿದ್ದರು. ಹೊಯ್ಸಳರ ಪ್ರಸಿದ್ಧ ದೊರೆ ಇವನಾಗಿದ್ದ ವಿಷ್ಣುವರ್ಧನ. ಈತ 1114ರಿಂದ 1116 ಅವಧಿಯಲ್ಲಿ ಚೋಳರಿಂದ ಕೋಲೂರ ಮತ್ತು ತಲಕಾಡುಗಳನ್ನು ವಶಪಡಿಸಿಕೊಂಡ. ಅದಕ್ಕೋಸ್ಕರ ಇವನಿಗೆ ತಲಕಾಡುಗೊಂಡ ಅಂತ ಬಿರುದು ಬರುತ್ತೆ. ಓಕೆ, ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ವಿಜಯದ ಸಂಕೇತವಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ ಕಟ್ಟಿಸಿದನು. ತುಂಬಾ ಇಂಪಾರ್ಟೆಂಟ್. ಯಾವ ವಿಜಯದ ಸಂಕೇತವಾಗಿ ಅವನು ಕಟ್ಟಿಸ್ತಾ? ಚೋಳರಿಂದ ಕೋಲೂರು ಮತ್ತು ತಲಕಾಡುಗಳನ್ನ ವಶಪಡಿಸ್ಕೊತಾನಲ್ಲ, ತಲಕಾಡುಗೊಂಡ ಅಂತ ಬಿರುದನ್ನ ಧರಿಸ್ತಾನಲ್ಲ, ಆ ಒಂದು ಸಾಂಕೇತಿಕವಾಗಿ ಈ ಎರಡೂ ದೇವಾಲಯಗಳನ್ನ ಕಟ್ಟಿಸ್ತಾನೆ. ಇಲ್ಲಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ನೀವು ಈಗಲೂ ಕೂಡ ಹೋಗಿ ನೋಡ್ಬೋದು. ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯಗಳನ್ನು ಕಟ್ಟಿಸಿದನು. ಕಲ್ಯಾಣಿ ಚಾಲುಕ್ಯರ ಸಾಮಂತಿಕೆಯನ್ನು ಕಿತ್ತೊಗೆಯಲು ಪ್ರಯತ್ನಿಸಿದ ಮೊದಲ ಹೊಯ್ಸಳ ದೊರೆಯಾಗಿದ್ದಾನೆ. ಈತನ ಆಸ್ಥಾನದಲ್ಲಿ ದಾಸೋಜ್ ಮತ್ತು ಚಾವಣ ಎಂಬ ಶಿಲ್ಪಿಗಳಿದ್ದರು. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ದಾಸೋಜ್ ಮತ್ತು ಚಾವಣ ಅಂಡರ್ಲೈನ್ ಮಾಡ್ಕೊಳ್ಳಿ, ಎಲ್ಲಾದರೂ ಪಾಯಿಂಟ್ ಬರ್ಕೊಳ್ಳಿ. ಈತನ ಆಸ್ಥಾನದಲ್ಲಿ ರಾಜಾದಿತ್ಯ ಎಂಬ ಪ್ರಸಿದ್ಧ ವಿದ್ವಾಂಸನಿದ್ದ. ಯಾರು ವಿದ್ವಾಂಸ? ರಾಜಾದಿತ್ಯ ಎಂಬ ಪ್ರಸಿದ್ಧ ವಿದ್ವಾಂಸನಿದ್ದ. ವಿಷ್ಣುವರ್ಧನಿಗೆ ತಲಕಾಡುಗೊಂಡ, ಕಂಚಿಯಕೊಂಡ, ಕದನ ಪ್ರಚಂಡ, ಗಂಡಗಿರಿನಾಥ, ಸತ್ಯರತ್ನಾಕರ, ವೀರನಾರಾಯಣ, ಸಾಹಸ ಭೀಮ, ಕಲ್ಯಾಣಿ ಚಾಲುಕ್ಯ, ಮಣಿ ಮಾಂಡಲಿಕ ಚೂಡಾಮಣಿ ಎಂದು ಬಿರುದು ಹೊಂದಿದ್ದ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಬರ್ತಾನೆ 1ನೇ ನರಸಿಂಹ. ಅದಾದಮೇಲೆ 3ನೇ ಬಲ್ಲಾಳ ಬರ್ತಾನೆ. ಇವನು ಕೂಡ ಇಂಪಾರ್ಟೆಂಟ್. ಇವರಲ್ಲಿ ಈತನ ಕಾಲದಲ್ಲಿ ಉತ್ತರ ಭಾರತದ ಮುಸ್ಲಿಂ ದಾಳಿಗಳು ಆರಂಭವಾದವು. ಈತನ ಕಾಲದಲ್ಲೇ ಉತ್ತರ ಭಾರತದಲ್ಲಿ ಮುಸ್ಲಿಮರು ಅಲೆ ಆಳ್ವಿಕೆಗೆ ಬಂದಿದ್ರಂತೆ. ತುಂಗಭದ್ರಾ ನದಿಯ ದಂಡೆ ಮೇಲೆ ವಿರೂಪಾಕ್ಷಿಪುರ ಎಂಬ ನಗರವನ್ನು ನಿರ್ಮಿಸಿದನು. ವಿಜಯನಗರದ ಹಂಪಿನ ಹಳೆಯ ಹೆಸರು ವಿರೂಪಾಕ್ಷಿಪುರ ಅಂತ ಕರೀತಾರೆ. ಸೊ ಅದಾದಮೇಲೆ 3ನೇ ಬಲ್ಲಾಳನನ್ನು ಮದುರೈ ಸುಲ್ತಾನ ಗಿಯಾಜುದ್ದೀನ್ ಮೋಸದಿಂದ ಸೆರೆ ಹಿಡಿದು ಚಿತ್ರಹಿಂಸೆ ಮಾಡಿ ಕೊಲೆಗೈದನು. ಇವರಿಬ್ಬರು 3ನೇ ಬಲ್ಲಾಳನನ್ನು ಸಾಯಿಸ್ತಾರೆ. ಪ್ರೊಫೆಸರ್ S.K. ಅಯ್ಯಂಗಾರ್ ಅವರ ಪ್ರಕಾರ ಮದುರೈ ಮುಸ್ಲಿಂ ರಾಜ್ಯವು ಹೊಯ್ಸಳರ ಶವಪೆಟ್ಟಿಗೆಗೆ ಒಡೆದ ಮೊಳೆಯಾಗಿದ್ದಿತು ಎಂದು ಹೇಳಿದ್ದಾರೆ. ಹೊಯ್ಸಳರ ಕೊನೆಯ ದೊರೆ ವಿರೂಪಾಕ್ಷ ಬಲ್ಲಾಳ. ವಿಜಯನಗರ ಸಾಮ್ರಾಜ್ಯದ ಬೆಳವಣಿಗೆಯಿಂದಾಗಿ ಹೊಯ್ಸಳರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡರು ಅಂತ ಪ್ರೊಫೆಸರ್ ಅಯ್ಯಂಗಾರ್ ಹೇಳಿದ್ದಾರೆ. ಸೊ ಈಗಾಗಲೇ ನಾವು ಆಡಳಿತ ನೋಡೋಣ, ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ಆಡಳಿತದ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಆಡಳಿತ ಇಂಪಾರ್ಟೆಂಟು. ರಾಜ್ಯವನ್ನು ಪ್ರಾಂತ್ಯ, ಯುವರಾಜರು, ರಾಣಿಯರು, ನಾಡಗಾವುಂಡ, ವಿಷಯಪತಿ, ಗ್ರಾಮ ಎಂದು ವಿಭಾಗಿಸಿದ್ದರು. ಪ್ರಾಂತ್ಯನ ಏನಂತ ವಿಭಾಗನೆ ಮಾಡಿದರು? ಯುವರಾಜರು ಅಥವಾ ರಾಣಿಯರು ಅಂತ ಕರೆಸಿದರು. ನಾಡಗಾವುಂಡ, ವಿಷಯಪತಿ, ಗ್ರಾಮ ಎಂದು ವಿಭಾಗಿಸಿದ್ದರು. ಹೊಯ್ಸಳರು ಪಂಚಪ್ರಧಾನರೆಂಬ 5 ಮಂತ್ರಿಗಳುಳ್ಳ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಹಾಪಂಚಾಯತ ಪ್ರಧಾನಮಂತ್ರಿ, ಸಂಧಿ ವಿಗ್ರಹಿಕ ವಿದೇಶಾಂಗ ಮಂತ್ರಿ, ಶ್ರೀಕರಣ ಸರ್ವಾಧಿಕಾರ ಕಂದಾಯ ಅಧಿಕಾರಿ, ಹಿರಿಯ ಭಂಡಾರಿ, ಖಜಾನಾ ಅಧಿಕಾರಿ. ತುಂಬಾ ಇಂಪಾರ್ಟೆಂಟ್. ಯಾವುದೋ ಒಂದು ಎಕ್ಸಾಮ್ಸಲ್ಲಿ ಈ ಒಂದು ಕ್ವಶನ್ಸ್ ಕೇಳಿದ್ದಾರೆ ಹಿಸ್ಟ್ರಿ ಮೇಲೆ. ಆಡಳಿತ ಅಧಿಕಾರಿನ, ಖಜಾನಾ ಅಧಿಕಾರಿನ, ಹಿರಿಯ ಭಂಡಾರಿ ಅಂದರೆ ಯಾವ ಪ್ರಾಂತ್ಯದಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಏನೋ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟು. ಆಡಳಿತನೂ ಕೂಡ. ಸೇನಾಪತಿ, ಸೈನ್ಯದ ಮುಖ್ಯಸ್ಥ. ಹೊಯ್ಸಳರು ಗರುಡರೆಂಬ ವಿಶೇಷ ಅಂಗರಕ್ಷಕ ಪಡೆಯನ್ನು ಹೊಂದಿದ್ದರು. ಗರುಡರೆಂಬ ಅಂಗರಕ್ಷಕ ಪಡೆ ಇತ್ತಂತೆ ಇವರ ಹತ್ರ. ರಾಜನು ಮರಣ ಹೊಂದಿದಾಗ ತಮ್ಮ ಪ್ರಾಣ ಕೊಡುವ ನಿಷ್ಠಾವಂತ ಸೈನಿಕರು. ನೋಡಿದ್ರಲ್ಲ. ಕಡತ ಎಂಬ ಕೇಂದ್ರದ ಭೂ ದಾಖಲೆಯ ಪುಸ್ತಕವಿತ್ತು. ಕಡತ. ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ, ಬಲ್ಲಮಾದೇವಿಯರು ಮತ್ತು 2ನೇ ಬಲ್ಲಾಳ ರಾಣಿ ಚೋಳಂಬಾದೇವಿ, ಉಮಾದೇವಿಯರು ಮಹಿಳಾ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಹೊಯ್ಸಳರು ಶಾಂತಿಸಾಗರ, ವಿಷ್ಣು ಸಮುದ್ರ, ಬಲ್ಲಾಳರಾಯ ಸಮುದ್ರ ಎಂಬ 106 ಕೆರೆಗಳನ್ನು ಕಟ್ಟಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸಿದರು. ನೋಡಿ, ಕೆರೆಗಳನ್ನೂ ಕೂಡ ಕಟ್ಟಿಸಿದವರು ಜಾಸ್ತಿ ಹೊಯ್ಸಳರೇ. ಇಂಪಾರ್ಟೆಂಟು. ಶಾಂತಿಸಾಗರ, ವಿಷ್ಣು ಸಮುದ್ರ. ಸೊ ಇವ್ರದ್ದು ಕಲೆ ಮತ್ತು ವಾಸ್ತುಶಿಲ್ಪ ನಾವು ನೋಡೋದಾದರೆ
ದೇವಾಲಯಗಳ ಲಕ್ಷಣಗಳಿಗೆ ಬಂದರೆ ನಕ್ಷತ್ರಾಕಾರದ ತಳಪಾಯ, ಎತ್ತರದ ಜಗುಲಿಯ ಮೇಲೆ ಕಟ್ಟಡದ ನಿರ್ಮಾಣ, ದೇವಾಲಯಗಳು ಸುಖನಾಸಿನಿ ಮತ್ತು ಮುಖಮಂಟಪಗಳನ್ನು ಹೊಂದಿರುತ್ತವೆ. ದೇವಾಲಯದ ಬೆಳಕಿಗೆ ಕಲ್ಲಿನ ಜಾಲಂತ್ರಿಗಳು. ದೇವಾಲಯಗಳು 1, 2, 3, 4, 5 ಶಿಖರಗಳನ್ನು ಹೊಂದಿರುತ್ತವೆ. ದೇವಾಲಯಗಳ ಗೋಡೆಗಳು ಮತ್ತು ಮೇಲ್ಛಾವಣಿಗಳು ಕೂಡುವುದರಲ್ಲಿ ಶಿಲಾಬಾಲಿಕೆಯ ವಿಗ್ರಹಗಳು ಮನೋಮೋಹಕವಾಗಿದೆ. ಸೊ ಗೋಡೆಗಳು ಶಿಲಾಬಾಲಕರ ವಿಗ್ರಹಗಳಿಂದ ಕೂಡಿದ್ದವು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಅದಾದಮೇಲೆ ಬೇಲೂರಿನ ಕಪ್ಪೆ ಚೆನ್ನಿಗರಾಯ ಚೆನ್ನಕೇಶವ ದೇವಾಲಯ. ಚೆನ್ನಕೇಶವ ದೇವಾಲಯ ಕುರಿತು MH ಕೃಷ್ಣರವರು ಏನು ಹೇಳಿದ್ದಾರೆ? ಲಲಿತ ಕಲಾ ವಸ್ತು ಸಂಗ್ರಹಾಲಯ ಎಂದು ಹೇಳಿದ್ದಾರೆ. ಯಶೋಧರ ಚರ್ಚೆ. ಸೊ ಕೃತಿಗಳ ಬಗ್ಗೆ ನಾವೀಗ ನೋಡೋಣ. ಹರಿಹರನ ರಗಳೆಗಳು ಮತ್ತು ಗಿರಿಜಾ ಕಲ್ಯಾಣ. ಸೊ ಇವಿಷ್ಟು ಅವರ ಕೃತಿಗಳು ಇಂಪಾರ್ಟೆಂಟು. ಸೊ ಇದಾಗಿತ್ತು ಫ್ರೆಂಡ್ಸ್ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ನಿಮಗೆ ತಿಳಿಸೋ ಒಂದು ಪಾಠ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.